ನಮಸ್ಕಾರ, ವೆಲ್ಕಮ್ ಟು ನ್ಯೂ ವಿಷನ್ ಅಗ್ರಿ. KCET ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ 2026 ಪರೀಕ್ಷೆ ಬರೆಯುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಇದು ಅತಿ ದೊಡ್ಡ ಅಪ್ಡೇಟ್ ಆಗಿರುತ್ತದೆ. ಎಲ್ಲ ವಿದ್ಯಾರ್ಥಿಗಳು ಇವತ್ತು ನಿಮ್ಮ CET ಪರೀಕ್ಷೆ ವಿಡಿಯೋ ಮಾಡುತ್ತಿರುವ ದಿನಾಂಕ ಏಪ್ರಿಲ್ 24. ಇವತ್ತು ನಿಮ್ಮ CET ಮ್ಯಾಥ್ಸ್ ಮತ್ತು ಬಯಾಲಜಿ ಎಕ್ಸಾಮನ್ನು ಮುಗಿಸ್ತಾ ಇದ್ದೀರಾ. ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಬರೆಯಬೇಕು ಅಂತ ಆಸೆ ಇರುವಂಥ ಎಷ್ಟು ವಿದ್ಯಾರ್ಥಿಗಳು ತಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರೊಸೆಸನ್ನು ಮುಗಿಸಿದ್ದೀರಾ. ಆ ಪ್ರೊಸೆಸ್ ಆದ ತಕ್ಷಣ ವೆರಿಫಿಕೇಷನ್ ಆಗುತ್ತೆ ಮತ್ತು ಎಲಿಜಿಬಲ್ ನಾನ್ ಎಲಿಜಿಬಲ್ ಲಿಸ್ಟ್ ಬರುತ್ತೆ. ಈಗ ನಾನ್ ಎಲಿಜಿಬಲ್ ಆದಂಥ ಕ್ಯಾಂಡಿಡೇಟ್ಸ್ಗಳಿಗೆ ಈ ರೀತಿ KEAಯಿಂದ ಮೆಸೇಜ್ ಬರ್ತಾ ಇದೆ. ತುಂಬ ವಿದ್ಯಾರ್ಥಿಗಳು ಈ ಮೆಸೇಜ್ ಬಂದಿತ್ತು, ನನಗೆ ಫಾರ್ವರ್ಡ್ ಮಾಡಿದ್ದೀರಾ ಮತ್ತು ಕಾಲ್ ಕೂಡ ಮಾಡಿದ್ದೀರಾ. ಸರ್, ನನ್ನ ಡಾಕ್ಯುಮೆಂಟ್ ರಿಜೆಕ್ಟ್ ಆಗಿದೆ ಅಂತ ಮೆಸೇಜ್ ಬಂದಿದೆ. ಯುವರ್ ಡಾಕ್ಯುಮೆಂಟ್ ಸಬ್ಮಿಟೆಡ್ ಫಾರ್ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಹ್ಯಾಸ್ ಬಿನ್ ರಿಜೆಕ್ಟೆಡ್ ಅಂತ ಮೆಸೇಜ್ ಬಂದಿದೆ. ಈ ರೀತಿ ಮೆಸೇಜ್ ಬಂದರೆ ಏನು ಮಾಡಬೇಕು ಸರ್? ಸರಿಯಾದ ಡಾಕ್ಯುಮೆಂಟ್ಸ್ಗಳನ್ನು ಅಲ್ಲಿ ಕೊಟ್ಟಿದ್ದಾರೆ, ದಯವಿಟ್ಟು ಓದಿ. ಪ್ಲೀಸ್ ಸಬ್ಮಿಟ್ ದ ರಿಲೆವೆಂಟ್ ಡಾಕ್ಯುಮೆಂಟ್ಸ್. ಅಂದರೆ ನಿಮಗೆ ಸಂಬಂಧಪಟ್ಟ ಸರಿಯಾದ ದಾಖಲೆಗಳನ್ನು ಕರೆಕ್ಟಾಗಿ ಗೆಟ್ ದೆಮ್ ಫಿಸಿಕಲಿ ವೆರಿಫೈಡ್. ಅಂತಂದರೆ ಸರ್, ಇದನ್ನು ಎಲ್ಲಿ ನಂದು ರಿಜೆಕ್ಟ್ ಆಗಿದೆ, ಎಲ್ಲಿ ಡಾಕ್ಯುಮೆಂಟ್ಸ್ ಕೊಡಬೇಕಾ? ಆನ್ಲೈನ್ ಕೊಡಬೇಕಾ, ಕಂಪ್ಯೂಟರ್ ಸೆಂಟ್ರಲ್ಲಿ ಕೊಡಬೇಕಾ, ನಮ್ಮ ಕಾಲೇಜಲ್ಲಿ ಕೊಡಬೇಕಾ? ಇಲ್ಲ, ನಿಮ್ಮ ಸರಿಯಾದ ದಾಖಲೆಗಳನ್ನು, ಅಗ್ರಿ ಡಾಕ್ಯುಮೆಂಟ್ಸ್ಗಳನ್ನು ನಿಮ್ಮ ರೆಸ್ಪೆಕ್ಟಿವ್ ಅಗ್ರಿ ಎಕ್ಸಾಮ್ ಸೆಂಟ್ರಿಗೆ, ರೆಸ್ಪೆಕ್ಟಿವ್ ಅಗ್ರಿ ಎಕ್ಸಾಮ್ ಸೆಂಟರ್ ಅಂದರೆ ಟೋಟಲ್ 17 ಪ್ರಾಕ್ಟಿಕಲ್ ಎಕ್ಸಾಮ್ ಸೆಂಟರ್ ಇದ್ದಾವೆ. ಆ 17 ಪ್ರಾಕ್ಟಿಕಲ್ ಎಕ್ಸಾಮ್ ಸೆಂಟ್ರಲ್ಲಿ ನಿಮ್ಮ ಸೆಂಟರ್ ಯಾವುದು, ಆ ಸೆಂಟರ್ಗೆ ಖುದ್ದಾಗಿ ಪೇರೆಂಟ್ಸ್ ಅಥವಾ ಸ್ಟೂಡೆಂಟ್ಸ್ ಹೋಗ್ಬೋದು. ಸ್ಟೂಡೆಂಟ್ಸೇ ಹೋಗಬೇಕಾ? ಇಲ್ಲ. ಸೊ ಪೇರೆಂಟ್ಸ್ ಅಥವಾ ಸ್ಟೂಡೆಂಟ್ಸ್, ಗಾರ್ಡಿಯನ್ಸ್ ಹೋಗಿ ಸರಿಯಾದ ದಾಖಲೆಗಳನ್ನು ಗೆಟ್ ದಮ್ ಫಿಸಿಕಲಿ ವೆರಿಫೈಡ್, ಅಂದರೆ ಫಿಸಿಕಲಿ ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡಬೇಕು. ಅದಕ್ಕೆ ಕೊನೆಯ ದಿನಾಂಕ ಯಾವತ್ತು ಕೊಟ್ಟಿದ್ದಾರೆ ಅಂದರೆ 25, ನಾಳೆ ದಿನಾಂಕ, ಅಂದರೆ ಏಪ್ರಿಲ್ 25 ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. ಏಪ್ರಿಲ್ 25ಗೆ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. ಸೊ ನಾಳೆ ದಿನಾಂಕ ಮಧ್ಯಾಹ್ನ 1 ಗಂಟೆವರೆಗೂ, ಅಂದರೆ ನಾಳೆ 25ನೇ ತಾರೀಕು 1 ಗಂಟೆವರೆಗೂ ಸರಿಯಾದ ದಾಖಲೆಗಳನ್ನು ಕೊಡಬೇಕು. ದಯವಿಟ್ಟು ವಿದ್ಯಾರ್ಥಿಗಳು ಇದನ್ನು ಬಹಳ ಸೀರಿಯಸ್ ಆಗಿ ತೆಗೆದುಕೊಳ್ಳಬೇಕು. ಯಾರ್ದು ರಿಜೆಕ್ಟ್ ಆಗಿದೆ ಅಂಥ ವಿದ್ಯಾರ್ಥಿಗಳು ಮೆಸೇಜ್ ಬಂದಿದೆ ಅಂಥವ್ರು ಮಾತ್ರ ಹೋಗಬೇಕು. ಸರ್, ನಂದು ರಿಜೆಕ್ಟೆಡ್ ಮೆಸೇಜ್ ಬಂದಿಲ್ಲ, ನಾನು ಹೋಗಬೇಕಾ? ಇಲ್ಲ, ಯಾರ್ದು ರಿಜೆಕ್ಟ್ ಆಗಿದೆ ಅಂಥ ವಿದ್ಯಾರ್ಥಿಗಳು ಮಾತ್ರ. ಒಂದು ಮೆಸೇಜ್ ಆದರೂ ಬಂದಿರುತ್ತೆ. ಇಲ್ಲ ಅಂದರೆ ನೀವು ನಿಮ್ಮ ರೆಸ್ಪೆಕ್ಟಿವ್ ಎಕ್ಸಾಮ್ ಸೆಂಟರಿನ ಯೂನಿವರ್ಸಿಟಿ, ಎಕ್ಸಾಂಪಲ್ ನಿಮ್ಮ ಎಕ್ಸಾಮ್ ಸೆಂಟರ್ ಯಾವುದಿದೆ ಆ ಎಕ್ಸಾಮ್ ಸೆಂಟರ್ನ ಯೂನಿವರ್ಸಿಟಿ ವೆಬ್ಸೈಟಲ್ಲಿನೂ ಚೆಕ್ ಮಾಡ್ಬೋದು. ಸ್ವಲ್ಪ ಯೂನಿವರ್ಸಿಟಿಗಳು ನಾಟ್ ವೆರಿಫೈಡ್, ಅಂದರೆ ಯಾರ್ದೆಲ್ಲ ರಿಜೆಕ್ಟ್ ಆಗಿದೆ, ರಿಜೆಕ್ಟ್ ಆದವ್ರದ್ದು ಡಾಕ್ಯುಮೆಂಟ್ಸ್ ಇದ್ದಾವೆ ಅಂಥ ವಿದ್ಯಾರ್ಥಿಗಳು ಲಿಸ್ಟನ್ನು ಹಾಕಿದ್ದಾರೆ. ಎಕ್ಸಾಂಪಲ್ US ಧಾರವಾಡದವರು ಹಾಕಿದ್ದಾರೆ, ವಿಜಯಪುರದಲ್ಲಿ ರಿಜೆಕ್ಟ್ ಆದವರು ಮತ್ತು ಧಾರವಾಡ ಎಕ್ಸಾಮ್ ಸೆಂಟರಲ್ಲಿ ರಿಜೆಕ್ಟ್ ಆದ ಡಾಕ್ಯುಮೆಂಟ್ಸ್ಗಳನ್ನು ಹಾಕಿದ್ದಾರೆ. ಅಂಥವರಿಗೆ ಕರೆಕ್ಷನ್ಗೆ ಹೇಳಿದ್ದಾರೆ. ಯಾರ್ದು ರಿಜೆಕ್ಟೆಡ್ ಲಿಸ್ಟಲ್ಲಿ ಅಲ್ಲಿ ಹೆಸರಿಲ್ಲ, ಅವರು ಮೆಸೇಜ್ ಬಂದಿರುತ್ತೆ, ಅವುಗಳನ್ನು ಚೆಕ್ ಮಾಡ್ಕೊಳ್ಳಿ. ಸರಿಯಾದ ದಾಖಲೆಗಳನ್ನು ನಿಮ್ಮ ರೆಸ್ಪೆಕ್ಟಿವ್ ಎಕ್ಸಾಮ್ ಸೆಂಟರ್ಗೆ ನಾಳೆ 25/4 ಮಧ್ಯಾಹ್ನ 1 ಗಂಟೆವರೆಗೂ ಸರಿಯಾದ ದಾಖಲೆಗಳನ್ನು ಕೊಡಿ. ಇದು ಇಂಪಾರ್ಟೆಂಟ್ ಅಪ್ಡೇಟ್. ಎರಡನೇದು ಬಂದುಬಿಟ್ಟು ತುಂಬ ವಿದ್ಯಾರ್ಥಿಗಳು, ಸರ್ CET ಮುಗೀತು 23-24, ನಾನು 4 ದಿನಗಳಲ್ಲಿ ಎಕ್ಸಾಮ್ ಇದೆ, ಏಪ್ರಿಲ್ 29 ಆ್ಯಸ್ ಪರ್ ದ ನೋಟಿಫಿಕೇಶನ್ ಏಪ್ರಿಲ್ 29 ಅಂತ ಹೇಳಿದ್ದಾರೆ. ಆ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು 4 ದಿನಗಳಲ್ಲಿ ಅಂತಂದರೆ, ಸೊ ನೀವು ನಮ್ಮ ಆನ್ಲೈನ್ ಕ್ಲಾಸ್ಗಳನ್ನು ತೆಗೆದುಕೊಳ್ಬೋದು. ಆನ್ಲೈನಲ್ಲಿ ನಮ್ಮ ಆ್ಯಪ್ ಇದೆ, ಅದರಿಂದನೂ ನೀವು ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೋದು. ನೆಕ್ಸ್ಟ್, ಇಲ್ಲ ಸರ್ ನಾವು 4 ದಿನ ಆಫ್ಲೈನ್ ಬರ್ತೀವಿ, ನಮ್ಮ ಆಫ್ಲೈನ್ ಕ್ಲಾಸ್ಗಳು ಬಂದುಬಿಟ್ಟು ವಿಜಯಪುರ ಮತ್ತು ಧಾರವಾಡದಲ್ಲಿದೆ. ವಿಜಯಪುರ ಮತ್ತು ಧಾರವಾಡ 2 ಸೆಂಟ್ರಿಗೆ ಬಂದು ನೀವು ನಮ್ಮ ಪ್ರಿಪೇರ್ ಆಗ್ಬೋದು. ಬಿಜಾಪುರಕ್ಕೂ ಬರ್ಬೋದು, ಧಾರವಾಡಕ್ಕೂ ಬಂದು ನಿಮ್ಮ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಕಂಪ್ಲೀಟಾಗಿ ಪ್ರಿಪೇರ್ ಆಗ್ಬೋದು. ಸೊ 4 ಡೇಸಲ್ಲಿ, ಇನ್ 4 ಡೇಸ್ ವಿ ವಿಲ್ ಹೆಲ್ಪ್ ವಿತ್ ದ ಕಂಪ್ಲೀಟ್ ಪ್ರಿಪರೇಷನ್. ನಿಮಗೆ ಸೀಡ್ ಸ್ಯಾಂಪಲ್ಸು, ಮೆಟೀರಿಯಲ್ಸು, ಎಲ್ಲ ಪ್ಲ್ಯಾನ್ಸು ಪ್ರತಿಯೊಂದನ್ನು ಲೈವಾಗಿ ತೋರಿಸ್ತೀವಿ. 4 ದಿನಗಳಲ್ಲಿ ಕಂಪ್ಲೀಟ್ ಪ್ರಿಪರೇಷನನ್ನು ಮಾಡಿಕೊಡ್ತೀವಿ. ವಿತ್ ಹಾಸ್ಟೆಲ್ ಫೆಸಿಲಿಟಿ ಇದೆ. ಸೊ ಇಂಟ್ರೆಸ್ಟ್ ಇದ್ದವರು ಡಿಸ್ಕ್ರಿಪ್ಷನಲ್ಲಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ. ಆನ್ಲೈನ್ ಬೇಕಾದವರು ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೋದು, ಆಫ್ಲೈನ್ ಬೇಕಾದವರು ನಮ್ಮ ಕಾಂಟ್ಯಾಕ್ಟ್ಗೆ ನೀವು ಕನೆಕ್ಟ್ ಆಗ್ಬೋದು. ಈಗ ಇದು ಕ್ಲಾಸಸ್ದಾಯಿತು. ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಏನು ಅಂತಂದರೆ, ಸರ್ ತುಂಬ ವಿದ್ಯಾರ್ಥಿಗಳು ಏನಂದಿದ್ರಿ, ಸರ್ ನಾನು ಅಗ್ರಿಕೋಟಾಗೆ ನೋ ಅಂತ ಹಾಕಿದ್ದೆ, CET ಅಪ್ಲಿಕೇಶನ್ ತುಂಬಾಗೂ ಅಗ್ರಿಕೋಟ ನೋ ಹಾಕಿದ್ದೆ, ನಾನು ಎಡಿಟ್ ಮಾಡಬಹುದಾ? ಈಗ ವೆರಿಫಿಕೇಷನ್ ಡೇಟ್ ಅಂತೂ ಮುಗಿದಿದೆ, ಏಪ್ರಿಲ್ 21ಕ್ಕೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗಿದಿದೆ. ಆದರೆ ನೀವು ನೆನಪಿರಬಹುದು, KEA ವಿಕಸನ ಅಂತ ಆಫಿಷಿಯಲ್ ಚಾನಲ್ ಇದೆ. KCET ಅವರ KEA ವಿಕಸನ ಆಫಿಷಿಯಲ್ ಚಾನಲಲ್ಲಿ ಪ್ರಸನ್ನ ಸರ್ ಅವರು ಮೊನ್ನೆ ದಿನಾಂಕ, ಅಂದರೆ ನಿಮ್ಮ CET ಎಕ್ಸಾಮ್ಗಿಂತ ಮೊದಲು ಪೂರ್ವ ಸಿದ್ಧತೆ ಮತ್ತು ಪಾಲಿಸಬೇಕಾದ ನಿಯಮಗಳದ್ದು ಒಂದು ವಿಡಿಯೋ ಮಾಡಿದ್ರು. 13 ನಿಮಿಷದ ವಿಡಿಯೋ ಇದೆ, 13 ಮಿನಿಟ್ ವಿಡಿಯೋ. ಆ 13 ಮಿನಿಟ್ ವಿಡಿಯೋದಲ್ಲಿ 11 ನಿಮಿಷ 7 ಸೆಕೆಂಡ್, 11 ಮಿನಿಟ್ 7 ಸೆಕೆಂಡಿಗೆ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಯಾರೆಲ್ಲ CET ಅಪ್ಲಿಕೇಶನಲ್ಲಿ ಅಗ್ರಿಕೋಟಾಗೆ ನೋ ಅಂತ ಹಾಕಿದ್ದೀರಿ, ನಾನು ಅಗ್ರಿ ಎಕ್ಸಾಮ್ಗೆ ಎಸ್ ಅಂತ ಹಾಕಿಲ್ಲ, ಸೊ ನಾನು ಎಸ್ ಹಾಕ್ಬೋದಾ ಅಂತ ಕೇಳಿದ್ರಿ. ಅದಕ್ಕೆ ಅವರು ಸರ್ ಹೇಳಿದ್ದಾರೆ, ಅಗ್ರಿಕೋಟೆಗೆ ಯಾರೆಲ್ಲ ನೋ ಹಾಕಿದ್ದೀರಿ ಅವರು CET ಎಕ್ಸಾಮ್ ಮುಗಿದ ತಕ್ಷಣ, ಅಂದರೆ 24ನೇ ತಾರೀಕು ಸಂಜೆನೇ ಎಡಿಟ್ ಆಪ್ಷನ್ ಬಿಡ್ತೀನಿ. ಯಾರೆಲ್ಲ ಅಗ್ರಿಕೋಟೆಗೆ ನೋ ಹಾಕಿದ್ದೀರಾ ಅಥವಾ CETಯಲ್ಲಿ ಇನ್ಕಮು, ಕಾಸ್ಟು ಅಥವಾ ವಾಟ್ ಎವರ್ ದ ನಿಮ್ಮ ಕನ್ಸಿಡರೇಷನ್ಸ್ ಮಿಸ್ಟೇಕ್ ಮಾಡಿದರೆ ಅಂಥದ್ದಕ್ಕೆ ಒಂದು ಅವಕಾಶ ಕೊಡ್ತೀನಿ ಅಂತ ಹೇಳಿದ್ದಾರೆ, ಎಡಿಟ್ ಆಪ್ಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ. 24ನೇ ತಾರೀಕು ಸಂಜೆ, ಅಂದರೆ ಇವತ್ತು ಸಂಜೆ ಎಡಿಟ್ ಆಪ್ಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ನೀವು ಆ ವಿಡಿಯೋನ ವಾಪಸ್ ನೋಡ್ಬೋದು. ಸೊ 13 ಮಿನಿಟ್ ವಿಡಿಯೋ ಇದೆ, 11 ಮಿನಿಟ್ 7 ಸೆಕೆಂಡ್. ಸೊ ಅದರಲ್ಲಿ ನೀವು ನೋಡ್ಕೋಬೋದು. ಯಾರು